ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವತ್ತು ಎಲ್ಲ ಹೊರಟಿದ್ದೀವಿ ಅಂತ ಇದ್ರೆ, ಹೌದು, ನಾವು ಸ್ವಲ್ಪ ಅಂಗಡಿಗೆ ಐಟಮ್ ಬೇಕಿತ್ತು, ಹಾಗೆ ಒಂದು ಸ್ವಲ್ಪ ರಿಟರ್ನ್ ಕೊಡಬೇಕಿತ್ತು. ಹಾಗೆ ಮೂವಿ ನೋಡ್ಕೊ ಬರೋಣ ಅಂತ ಹೇಳಿ ತಿಪ್ಟೂರ್ಗೆ ಹೊರಟಿದ್ವಿ. ನಮ್ಮ ಯಜಮಾನ್ರು ATM ದುಡ್ಡು ತೆಗಿತಾ ಇದ್ದಾರೆ, ಯಾಕೋ ಸ್ಲೋಗ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ನಾನು ಅಲ್ಲಿ ನಿಂತಿದ್ದೆ ನೋಡಿ, ನಮ್ಮ ಅಂಬಾರಿ 1 ವರ್ಷದ ಹಿಂದೆ ತಗೊಂಡಿದ್ದು, 1 ವರ್ಷ ಆಯ್ತು ಗಾಡಿ ತಗೊಂಡು, ಅದರಲ್ಲಿ ಇವಾಗ ಹೊರಟಿರೋದು. ಅವ್ರು ATM ಬರ್ತಾ ಇಲ್ಲ ಅಂತ ಹೇಳಿದ್ರು. ಕಡೆಗೆ ಬಂದ್ರು ನೋಡಿ, ನಾವು ಹೀಗೆ ರೆಡಿ ಆಗಿರೋದು. ಏನಂತಂದ್ರೆ ಚಳಿ ಇದೆ, ಇಷ್ಟು ಬಿಸಿಲಿದ್ರು ಚಳಿ ಚಳಿ ಅನಿಸ್ತಾ ಇತ್ತು. ಹಾಗೆ ಹೋಗ್ತಾ ಬೃಂದಾವನ ಅಮೃತ ಚಹಾದಲ್ಲಿ ಏನು ಬೆಲ್ಲದ ಟೀ, ಇಬ್ರಿಗೂ ಬೆಲ್ಲದ ಟೀ ತಗೊಳ್ಳೋಣ ಅಂತ ಹೋಗಿದ್ವಿ. ಇವರು ಅಲ್ಲಿ ಲೊಕೇಶನ್ ಅಂತ ಹೇಳಿ ಇತ್ತಾಳೆ ಪತ್ರೆಲೆ ಅವರು ಟೀ ಕಾಫಿ ಎಲ್ಲ ಮಾಡ್ಕೊಡೋದು. ಬೆಲ್ಲದ ಟೀ, ಬೆಲ್ಲದ ಕಾಫಿ ಎಲ್ಲ ಮಾಡ್ಕೊಡ್ತಾರೆ, ಗ್ರೀನ್ ಟೀ ಎಲ್ಲ ನಿಮ್ಗೆ ಟೇಸ್ಟ್ ಅನ್ಕೊಳ್ಳುವಾಗ ಅವ್ರು ಮಾಡ್ಕೊಡ್ತಾರೆ. ಈಗ ಬೃಂದಾವನ ಅಮೃತ ಚಹಾದ ಬಗ್ಗೆ ಎಷ್ಟು ಜನ ಮಾಹಿತಿ ಬೇಕು ಅಂತಂದ್ರೆ, ನವೀನ್ ಮಂಜುಳಾ ವ್ಲಾಗ್ಸ್ ಅಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂತಂದ್ರೆ ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಹಾಗೆ ಇವರು ನೆಕ್ಸ್ಟ್ ವೀಕ್ ಇಂದ ಚಾಟ್ಸ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಚುರುಮುರಿ ಮತ್ತೆ ಸಮೋಸ ಮಾಡ್ಬೇಕು ಅಂತ. ನಮ್ಮ ಹತ್ರ ಆನಿಯನ್ ಸಮೋಸ ಮಾಡೋದ ಇಲ್ಲ ಆಲೂಗಡ್ಡೆ ಸಮೋಸ ಮಾಡೋದಂತ ನಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ರು. ನಾನು ಅದಕ್ಕೆ ಆಲೂಗಡ್ಡೆ ಸಮೋಸ ಎಲ್ಲ ಅದು ಸ್ವಲ್ಪ ವಾಯು, ಯಾರು ತಿನ್ನಲ್ಲ, ನೀವು ಬೆಟರ್ ಆನಿಯನ್ ಸಮೋಸ ಮಾಡಿ ಅಂತ ಹೇಳಿದ್ವಿ. ಅಷ್ಟರಲ್ಲಿ ನಮ್ಮ ಟೀ ರೆಡಿ ಆಗಿತ್ತು. ನಾನೊಂದು ಸಿಪ್ ಕೊಡದೆ, ತುಂಬಾನೇ ಚೆನ್ನಾಗಿತ್ತು. ಚಳಿಗೆ ಅದಕ್ಕೆಲ್ಲ ತುಂಬಾನೇ ಸೂಪರ್ ಆಗಿತ್ತು. ಟೀ ಮಾತ್ರ ನಮ್ಮ ಯಜಮಾನ್ ರೀಲ್ ಕುಡಿತಿದ್ದಾರೆ ನೋಡಿ. ಇದು ಅಮೃತ ಚಹಾ, ಬೃಂದಾವನ ಅಮೃತ ಚಹಾ ಕರೆಕ್ಟ್ ಎಲ್ಲಿ ಲೊಕೇಶನ್ ಆಗಿರೋದಂದ್ರೆ, ಪ್ರೈವೇಟ್ ಚಿಕ್ಕನಾಗ್ನಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಹತ್ರನೇ ಇದೆ. ನೀವು ಯಾರಲ್ಲ ಹತ್ರ ಇದ್ರೆ ದಯವಿಟ್ಟು ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಾವು ಹೋಗ್ತಾ ಇರೋದು ರೂಟು ಶೆಟ್ಟಿಗೆರೆ ಗೇಟಿಂದ ಹೋಗ್ತಾ ಇರೋದು. ಇಲ್ಲಿಂದ ನಮಗೆ ತಿಪ್ಟೂರ್ 26 ಕಿಲೋಮೀಟರ್ಸ್ ಇದೆ. ಹಾಗೆ ನಮ್ಮ ಯಜಮಾನ್ರು ಹೆಲ್ಮೆಟ್ ಕಿಲೋಮೀಟರ್ ಎಲ್ಲ ಜೋರಾಗಿ ಹಾಕೊಂಡಿದ್ರು. ಏನಂದ್ ನಾನು ಕೇಳಿದೆ, ಯಾಕೆ ಹೆಲ್ಮೆಟ್ ಹಾಕೊಂಡಿದ್ದಿಲ್ಲ, ಏನು ಟ್ರಾಫಿಕ್ ಪೊಲೀಸರ್ ಇಲ್ಲ, ಆರಾಮಾಗಿ ಒಂದು ಗ್ಲಾಸ್ ಹಾಕೊಂಡು ಓಡಾಡ್ಬೋದಲ್ಲ ಅಂತ. ಅವ್ರಂದ್ರು ಡಸ್ಟ್ ಎಲ್ಲ ಮುಖಕ್ಕೆ ಬೀಳುತ್ತೆ, ಹಾಗೆ ಸೇಫ್ಟಿನೂ ಇರುತ್ತೆ ಅಂತ ಹೇಳಿದ್ರು. ಹೌದು, ನೀವು ಅಷ್ಟೇ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗೋದಾಗಿರ್ಬೋದು, ಹೆಲ್ಮೆಟ್ ಹಾಕೊಂಡೇ ಓಡಾಡಿ. ಯಾಕಂತಂದ್ರೆ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿಯವ್ರು ಇರ್ತಾರೆ. ಸೊ ಹಾಗಾಗಿ ನನಗಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದೆ. ನಾನು ಈ ತರ ರೋಡ್ ಸೈಡ್ ಅಲ್ಲಿ ಇರೋರಿಗೆಲ್ಲ ಏನಾರು ಒಂದು ಹೇಳ್ಕೊಂಡು ಹೋಗ್ತಿದ್ದೆ. ನಾನು ಯಾವಾಗ್ಲೂ ಅದೇ, ಯಾಕಂದ್ರೆ ನಮ್ಮ ಯಜಮಾನ್ರು ಮೂವಿ ಕರ್ಕೊಂಡು ಹೋಗೋದೇ ರೇರು. ಇದು ಮದ್ವೆ ಆದಾಗಿಂದ 2ನೇ ಮೂವಿ ಇದು. ಭೀಮಾಗ್ ಒಂದ್ಸಲಿ ಹೋಗಿದ್ವಿ, ಇದಕ್ಕೊಂದ್ಸಲಿ ಹೋಗ್ತಿದ್ವಿ. ನಮ್ಮ ಯಜಮಾನ್ರಿಗೆ ಅಷ್ಟು ಇಷ್ಟ ಆಗಲ್ಲ. ನನ್ನ ಬಲವಂತದಿಂದ ಪಾಪ ಅವ್ರು ನನಗೆ ಬೇಜಾರಾಗಬಾರ್ದು ಅಂತ ಅವ್ರು ಮೂವಿ ಕರ್ಕೊಂಡು ಹೋಗ್ತಾ ಇದ್ರು. ಹಂಗೆ ರೋಡ್ ಸೈಡ್ ಅಲ್ಲಿ ಹೋಗೋರಿಗೆಲ್ಲ ನಾನು ತೌಂಟ್ ಮಾಡ್ತಾನೆ ಇದ್ದೆ. ನಮ್ಮ ಯಜಮಾನ್ರು ಬೈತಾ ಇದ್ರು, ಹೇಳ್ತಾರೆ ಆಡ್ಬೇಡ, ಸುಮ್ನೆ ಕುತ್ಕೋ ಅಂತ. ನನಗಂತೂ ತುಂಬಾನೇ ಖುಷಿ ಆಗ್ತಿತ್ತು. ಅದರಲ್ಲೂ ಈ ಶೆಟ್ಟಿಕೆರೆ ರೂಟಿಂದ ಈ ರೂಟಲ್ಲಿ ಹೋಗ್ಬೇಕಂದ್ರೆ ತುಂಬಾನೇ ಇಷ್ಟ. ಇದು ಶೆಟ್ಟಿಕೆರೆ ರೂಟಲ್ಲಿ ಇರೋ ಕೆರೆ ಇದು. ಹೇಮಾವತಿ ನದಿಯಿಂದ ಡೈರೆಕ್ಟ್ ನಮ್ಗೆ ಚಿಕ್ಕನಾಗ್ನಳ್ಳಿ ಕೆರೆಗೆ ನೀರು ಬರುತ್ತೆ. ನಾನು ಹೇಮಾವತಿ ಕೆರೆ ಅಂತಿದ್ದೆ. ನಮ್ಮ ಯಜಮಾನ್ರು ಹೇಮಾವತಿ ಕೆರೆ ಅಲ್ಲ, ಹೇಮಾವತಿ ನದಿಯಿಂದ ಡೈರೆಕ್ಟ್ ಚಿಕ್ಕನಾಗ್ನಳ್ಳಿ ಕೆರೆಗೆ ನೀರು ಬರುತ್ತೆ, ಅದಿದು ಅಂತ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ತಾತಂಗೆ ಹೇಳ್ತಾ ಇದೆ, ಚೆನ್ನಾಗಿದ್ದೀರಾ ತಾತ, ಹೇಗಿದ್ದೀರಾ ಅಂತ. ಇನ್ನೊಬ್ರು ಇಲ್ಲಿ ತಾತ ಹೋಗ್ತಾ ಇದ್ರು, ತಾತ ಉಂಡ ಅಂತ ಎಲ್ಲ ಕೇಳ್ತಿದ್ದೆ ನಾನು. ಹಾಗೆ ತುಂಬಾನೇ ಕಾಮಿಡಿ ಮಾಡ್ತಿದ್ದೆ. ನಮ್ಮ ಯಜಮಾನ್ರು ಬೈತಾ ಇದ್ರು. ಇದು ಶೆಟ್ಟಿಕೆರೆ, ಸ್ವಲ್ಪ ಇಂಪ್ರೂವ್ ಆಗಿರೋದು ತರ ಚೆನ್ನಾಗಿತ್ತು ಇದು. ಹಾಗೆ ಇಬ್ರು ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು, ನಾನಂತೂ ತುಂಬಾ ಹಾಡು ಹೇಳ್ಕೊಂಡು ಮಿರರಲ್ಲಿ ಸ್ವಲ್ಪ ಸೆಲ್ಫಿಗಳು ತೆಕೊಂಡು ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಂದೇನಂದ್ರೆ, ನಾವು ಬೈಕಲ್ಲಿ ಕುತ್ಕೊಂಡು ಹಿಂದ್ಗಡೆ ಕೂತಿರೋರು ಮಾತ್ರ ಆರಾಮಾಗಿರ್ತೀವಿ, ಪಾಪ ಮುಂದ್ಗಡೆ ಇರೋರು ಮಾತ್ರ ತುಂಬಾ ಏನು ಕಾನ್ಸಿಯಸ್ಲಿ ಗಾಡಿ ಓಡಿಸ್ಬೇಕು. ಯಾಕಂತಂದ್ರೆ ಸ್ವಲ್ಪ ಹಂಗೆ ಹಿಂಗೆ ಆದ್ರೂ ಮುಂದ್ಗಡೆ ಇರೋ ಗಾಡಿಗಳೆಲ್ಲ ಬರ್ತಿರುತ್ತೆ. ನಾವು ಹಿಂದ್ಗಡೆ ಕೂತಿರೋ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಶ್ರೀನಿವಾಸಪುರ ಅಂತ ಇಲ್ಲಿ ಆ ಇಲ್ಲಿ ಶ್ರೀನಿವಾಸ ದೇವರು ಇದ್ದಾರೆ. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಗುತ್ತೆ, ಪ್ರಸಾದ ವಿನಿಯೋಗನೂ ಇರುತ್ತೆ. ಬಟ್ ನಾನು ಯಾವತ್ತೂ ಇಲ್ಲಿ ದೇವಸ್ಥಾನಕ್ಕೆ ಹೋಗಿಲ್ಲ, ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿಲ್ಲ, ಟೈಮು ಸಿಕ್ಕಿಲ್ಲ. ಹೋಗ್ಬೇಕು ಅನ್ಕೊಂಡಿದೀವಿ. ಹೋದಾಗ ಪೂರ್ತಿ ಡೀಟೇಲ್ಸ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀವಿ. ಹಾಗೆ ತುಂಬಾ ಚೆನ್ನಾಗಿತ್ತು ನಮ್ದು ಜರ್ನಿ. ಅಷ್ಟು ಬಿಸಿಲು ಇರ್ಲಿಲ್ಲ, ಅಷ್ಟು ಇದು ಇರ್ಲಿಲ್ಲ. ವೆದರ್ ಅಂತೂ ತುಂಬಾ ಸಪೋರ್ಟಿಂಗ್ ಹಂಗಿತ್ತು. ಇದು ರೇಷ್ಮೆ ಹಣ್ಣು ಅಂತ, ನಾನಂತೂ ತುಂಬಾ ತಿಂದಿದ್ದೀನಿ. ನೀವು ತಿಂದಿದ್ರೆ ಕಮೆಂಟ್ ಆಗಿ ಟೇಸ್ಟ್ ಹೇಗಿತ್ತಂತ. ನಂಗಂತೂ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾನು ಇಷ್ಟ. ಹಣ್ಣು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅದು ಹಣ್ಣು. ಮತ್ತೆ ನಾವು ಇನ್ನೇನು ತಿಪ್ಟೂರ್ ಹತ್ರ ಇನ್ನೊಂದು 10 ನಿಮಿಷದಲ್ಲಿ ತಿಪ್ಟೂರ್ ರೀಚ್ ಆಗ್ತೀವಿ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಹಾಡು ಹೇಳ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ. ಹಾಗೆ ನಂಗೆ ಇಲ್ಲೆಲ್ಲೋ ಒಂದು ಸ್ವಲ್ಪ ಹೊಗೆ ಆಡೋ ಥರ ಕಾಣಿಸ್ತಿತ್ತು. ಅಪ್ಪಿ ಎಲ್ಲೋ ಬೆಂಕಿ ಬಿದ್ದಿದೆ, ಮೇ ಬಿ ಜಾಸ್ತಿ ಬಿಸಿಲಾಗಿ ಬೆಂಕಿ ಒಣಲಿದ್ದಾಗ ಬೆಂಕಿ ಎತ್ಕೊಂಡಿದೆ ಅಂತಿದ್ದಿಲ್ಲ. ಜೆಲ್ಲಿ ಕ್ರಷರ್ಸ್ ಇದೆ, ಅದರಿಂದ ನಿಂಗೆ ಅದು ಜೆಲ್ಲಿ ಕ್ರಷ್ ಮಾಡ್ಬೇಕಾದ್ರೆ ಅದು ಧೂಳು ಬರುತ್ತೆ, ಅದು ನಿಂಗೆ ಹೊಗೆ ಥರ ಕಾಣಿಸ್ತಾ ಇದೆ. ಆ ಕಡೆನೂ ಈ ಕಡೆ 2 ಕಡೆನೂ ಇದೆ, ನೋಡು ಚೆಕ್ ಮಾಡು ಅಂತ ಹೇಳ್ತಾ ಇದ್ರು. ನಾನು ಅದೇ ನಾನು
ಆ ಕಡೆ ಎಲ್ಲ ನೋಡಿ ಹೌದು ಜಲ್ಲಿ ಕ್ರಷರೇ, ನಾನು ಸುಮ್ಮನೆ ಇದು ಮಾಡಿಬಿಟ್ಟೆ ಅಂತೆಲ್ಲ ಹೇಳ್ತಾ ಇದ್ದೆ. ನೋಡಿ ನಿಮ್ಗೆ ಕಾಣಿಸ್ಬೋದು ಜಲ್ಲಿ ಕ್ರಷರು. ಆ ಕಡೆ ಈ ಕಡೆ ಏನೋ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ಇದು ಮರಗಿಡಗಳು ಅಡ್ಡ ಬರ್ತಿರೋದ್ರಿಂದ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಜಲ್ಲಿ ಕ್ರಷರು. ನೋಡಿ ಈ ಕಡೆ ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲ ಕೊರೆದು ಬೆಟ್ಟನೇ ಇಷ್ಟು ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿತ್ತು. ಹಾಗೆ ನಿನ್ನೆ ನಾವು ತಿಪ್ಟೂರ್ ಹತ್ರ ಬಂದ್ವಿ. ನಮ್ಮ ಯಜಮಾನ್ರವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬ್ರಿಡ್ಜ್ ಇದು, ಇಲ್ಲಿ ಹೇಮಾವತಿ ನದಿ ನೀರ್ದು ಚಾನಲ್ ಹೋಗ್ತಾ ಇತ್ತು. ಇಲ್ಲಿ ಸ್ವಲ್ಪ ಜನ ನಿಂತ್ಕೊಂಡು ರೆಸ್ಟ್ ತಗೊಳೋದು ಇಲ್ಲ ಊಟ ತಿಂಡಿ ಎಲ್ಲ ಮಾಡ್ತಿದ್ರು. ತುಂಬ ದೂರದಿಂದ ಗಾಡೀಲಿ ಟ್ರಾವೆಲ್ ಮಾಡಿರೋರು ಕಾಣಿಸ್ತಾ ಇದೆ. ಆ ಕಡೆನೂ ಈ ಕಡೆ ಎರಡು ಕಡೆನೂ ಇದೆ, ನೋಡು ಚೆಕ್ ಮಾಡು ಅಂತ ಹೇಳ್ತಾ ಇದ್ರು. ನಾನು ಅದೇ ನಾನು ಆ ಕಡೆ ಎಲ್ಲ ನೋಡಿ ಹೌದು ಜಲ್ಲಿ ಕ್ರಷರೇ, ನಾನು ಸುಮ್ಮನೆ ಇದು ಮಾಡಿಬಿಟ್ಟೆ ಅಂತೆಲ್ಲ ಹೇಳ್ತಾ ಇದ್ದೆ. ನೋಡಿ ನಿಮ್ಗೆ ಕಾಣಿಸ್ಬೋದು ಜಲ್ಲಿ ಕ್ರಷರು. ಆ ಕಡೆ ಈ ಕಡೆ ಏನೋ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ಇದು ಮರಗಿಡಗಳು ಅಡ್ಡ ಬರ್ತಿರೋದ್ರಿಂದ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಜಲ್ಲಿ ಕ್ರಷರು. ನೋಡಿ ಈ ಕಡೆ ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲ ಕೊರೆದು ಬೆಟ್ಟನೇ ಇಷ್ಟು ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿತ್ತು. ಹಾಗೆ ನಿನ್ನೆ ನಾವು ತಿಪ್ಟೂರ್ ಹತ್ರ ಬಂದ್ವಿ. ನಮ್ಮ ಯಜಮಾನ್ರವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬ್ರಿಡ್ಜ್ ಇದು, ಇಲ್ಲಿ ಹೇಮಾವತಿ ನದಿ ನೀರ್ದು ಚಾನಲ್ ಹೋಗ್ತಾ ಇತ್ತು. ಇಲ್ಲಿ ಸ್ವಲ್ಪ ಜನ ನಿಂತ್ಕೊಂಡು ರೆಸ್ಟ್ ತಗೊಳೋದು ಇಲ್ಲ ಊಟ ತಿಂಡಿ ಎಲ್ಲ ಮಾಡ್ತಿದ್ರು. ತುಂಬ ದೂರದಿಂದ ಗಾಡೀಲಿ ಟ್ರಾವೆಲ್ ಮಾಡಿರೋರು. ಇಲ್ಲಿ ಕಾಕಡ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು, ಹೂವನೇ ಕಿತ್ತಿರ್ಲಿಲ್ಲ, ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ಅಂಡರ್ ಗ್ರೌಂಡು, ಇದು ಬೆಂಗಳೂರು ಶಿವಮೊಗ್ಗ ಆ ಕಡೆ ಹೋಗ್ಬೇಕಂತ ಶಿವಮೊಗ್ಗದ ಹೈವೇ ರೋಡ್ ಇದು. ನಾವು ಒಳಗಡೆ ಅಂಡರ್ಗ್ರೌಂಡ್ ಒಳಗಡೆ ಹೋಗ್ಬೇಕು. ನೋಡ್ತಾ ಇರ್ಬೋದು ರೋಡ್ಗಳು. ಇಲ್ಲೊಂದು ಬಂದರೆ ಒಂದು ಗುಡಂಗಡಿ ಅಂಗಡಿ ಇದೆ, ಈ ಕಡೆ ಕಬ್ಬಿನಲ್ಲಿ ಜ್ಯೂಸ್ ಅಂಗಡಿ ಇದೆ. ನಾವೇನು ಕಬ್ಬಿನ ಜ್ಯೂಸ್ ಕುಡ್ದಿಲ್ಲ, ಯಾಕಂದರೆ ಮೊದಲೇ ಕೋಲ್ಡ್ ಆಗಿತ್ತು. ಇದು ಅಯ್ಯಪ್ಪ ಟೆಂಪಲ್ಲು ಇನ್ನೂ ಕಟ್ತಾನೆ ಇದ್ದಾರೆ. ಅಂತೂ ಇಂತೂ ನಾವು ತಿಪ್ಟೂರು ತಲುಪಿದ್ರಿ. ಅವ್ರ ಫ್ರೆಂಡ್ಸ್ ಎಲ್ಲ ಒಂದಿಬ್ರು ಸಿಕ್ಕಿದ್ರು. ಅವರು ಏನೋ ಬಿಗ್ ಬಾಸ್ ಇವರು ರಿವ್ಯೂ ಮಾಡ್ಬೇಕಂತ ಕೇಳಿದ್ರೆ, ಅಣ್ಣ ಅಂದೇ ಒಂದು ನಿಮಿಷ ನಾ ಪೌಡ್ರ್ ಹಾಕೊಂಡು ತಲೆ ಬಚ್ಕೊಂಬರ್ತೀನಿ ಅಂತ ಹೋದವರು ಆಪೇಸ್ ಆಗ್ಬಿಟ್ಟಿದ್ರು. ಏನಂತಂದ್ರೆ ಅವ್ರಿಗೆ ಕ್ಯಾಮ್ರಾ ಶೈ ಅಂತ, ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳಿ ಹೊರ್ಟೋದ್ರು. ನಮ್ದೇನು ಸಪ್ರೇಟ್ ಕ್ಯಾಮ್ರಾ ಇಲ್ಲ, ಅದು ಮೊಬೈಲಲ್ಲೇ ಮಾಡ್ತಾ ಇದ್ವಿ. ಅವ್ರು ಅದಕ್ಕೆ ಎದ್ರುಕೊಂಡು ನೋಡಿ ಒಂದಿಲ್ಲ ಅವ್ರು ಸಿಕ್ಕಿದ್ರು. ಅಣ್ಣ ಇಲ್ಲ ಅಣ್ಣ ಕೆಲಸ ಆಯ್ತು ಹಂಗೆ ಹಿಂಗೆ ಅಂತಿದ್ರು. ನಾನು ನಗಾಡ್ಕೊಂಡು ಹೋದ್ವಿ. ಹಂಗೆ ತಿಪ್ಟೂರ್ ರೋಡು ನಮಗೆ ತಿಪ್ಟೂರ್ ಸಿಕ್ತು. ಇನ್ನೊಂದು 5 ನಿಮಿಷದಲ್ಲಿ ನಾವು ಅಂಗಡಿನೂ ರೀಚ್ ಆಗ್ತೀವಿ. ಇಲ್ಲಿ ಒಂದು ಕೌಸ್ತುಭ ಅಂತ ಹೋಟ್ಲಿದೆ, ತುಂಬ ಅದು ರಿಚ್ ಆ್ಯಂಡ್ ಫೈನ್ ಆಗಿದೆ. ಒಂದ್ಸಲಿ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ರು. ನಂಗೆ ಹುಷಾರಿಲ್ಲ ಅಂತೇಳಿ ಅಲ್ಲೇನೂ ತಿನ್ನೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಫುಡ್ ಅಂತೇಳಿ ವಾಪಸ್ ಬಂದ್ಬಿಟ್ವಿ. ಯಾವುದಪ್ಪ ಅಂದರೆ ಕೌಸ್ತುಭ ಅಂತ ಹೇಳಿ, ಅದು ತುಂಬಾ ಚೆನ್ನಾಗಿದೆ ನೋಡಿ. ಇದೆ ರೆಸ್ಟೋರೆಂಟು, ನಂಗೊಂದು ಸಖತ್ ಇಷ್ಟ ಆಗಿತ್ತು. ಬಟ್ ನನಗೆ ಹುಷಾರಿಲ್ಲದ ಕಾರಣ ಅವತ್ತೇ ನಾನೇನೂ ತಿನ್ನಲೇ ಇಲ್ಲ. ಹಾಗೆ ಅಂತೂ ಇಂತೂ ತಿಪ್ಟೂರ್ ಬಂದು ತಲುಪಿದ್ವಿ. ದೊಡ್ಡಪೇಟೆ ಏರಿಯಾದೊಳಗಡೆ, ಇದು ದೊಡ್ಡಪೇಟೆ ಏರಿಯಾ. ದೊಡ್ಡಪೇಟೆ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ಅಂಗಡಿ ಇನ್ನೊಂದು 5 ನಿಮಿಷದಲ್ಲಿ ನಾವು ಅಂಗಡಿಗೆ ಐಟಮ್ ಹಾಕೋ ಅಂಗಡಿ ಸಿಗುತ್ತೆ. ಅದು ಮಹಾದೇವ್ ಮಲ್ಟಿ ಸ್ಟೋರ್ಸ್ ಅಂತ ನೀವು ಏನು ನೋಡ್ತಾ ಇದ್ದೀರಾ ನೋಡಿ ಅದು. ಇಲ್ಲಿ ಬಂದು ನಿಮಗೆ ಸ್ಟೇಷ್ನರಿ ಐಟಮ್ಸು ಸಣ್ಣದಿಂದ ಹಿಡಿದು ದೊಡ್ಡ ಐಟಮ್ವರೆಗೂ ಸಿಗುತ್ತೆ. ಮತ್ತು ನಿಮ್ಗೆ ಇಲ್ಲಿ ಗುಟ್ಕಾ ಐಟಮ್ಸು ಸಿಗುತ್ತೆ. ಆ್ಯಂಡ್ ಸೋಪು, ಪೌಡ್ರು, ಕ್ರೀಮ್ಸು ಎಲ್ಲನೂ ಸಿಗುತ್ತೆ. ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ಅಂಗಡಿಗೆ ಐಟಮ್ಸ್ ಎಲ್ಲನೂ. ನೋಡಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಇನ್ನೂ ಇತ್ತು ಅಲ್ಲಿ. ನಾವು UAE ಹೋಗ್ಬೇಕಂತ ಬಂದಿದ್ದು, ಬಟ್ UAE ಇನ್ನೂ ತುಂಬ ದೂರ ಇತ್ತು ಥಿಯೇಟ್ರು. ಟೈಮ್ ಬೇರೆ ಆಲ್ರೆಡಿ ಆಗೋಗಿತ್ತು. ತ್ರಿಮೂರ್ತಿ ಥಿಯೇಟ್ರಿಗೆ ಬಂದ್ವಿ. ಮ್ಯಾಕ್ಸು ಇನ್ನೇನು 2 ಗಂಟೆಗೆ ಸ್ಟಾರ್ಟ್ ಆಗೋಗ್ತಿತ್ತು. ನಾವು ತಲುಪಿದಲ್ಲಿ 1:45ಗೆ. ನಾವು ಬಾಲ್ಕನಿ ಟಿಕೆಟ್ ತೊಗೊಂಡ್ವಿ. ನಾವು ಸೆಕೆಂಡ್ ಕ್ಲಾಸ್ ಬಂದು 100 ರುಪೀಸ್ ಇತ್ತು, ಬಾಲ್ಕನಿ 150 ರುಪೀಸ್ ಇತ್ತು. ನಂಗೆ ಇಲ್ಲಿ ಕಟ್ಔಟ್ ನೋಡಿ ತುಂಬಾ ಇಷ್ಟ ಆಯಿತು. ಯಾಕಪ್ಪ ಇಷ್ಟ ಆಯಿತು ಅಂತಂದರೆ, ಸುದೀಪ್ ಅವ್ರ ಅಮ್ಮನ ಜೊತೆ ಒಂದು ಫೋಟೋ ಅದೊಂದಾದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಿಚ್ಚ ಸುದೀಪ್ ಅವರು ಹಾಗೆ ದರ್ಶನ್ ಅವರು ಮಾತಾಡಲ್ಲ, ಬಟ್ ಅವ್ರ ಅಭಿಮಾನಿಗಳು ಕೂಡ ಆ ಫ್ರೆಂಡ್ಶಿಪ್ನ ಇನ್ನೂ ಬಯಸ್ತಾ ಇದ್ದಾರೆ. ಮತ್ತು ಪುನೀತ್ ರಾಜ್ಕುಮಾರ್ದು ಫೋಟೋ ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನೇ ಬಾಲ್ಕನಿದರ ಟಿಕೆಟ್ ತೊಗೊಂಡು ಹೊರಟ್ವಿ ನಾವು. ಇದು ಎಂಟ್ರೆನ್ಸ್ ಆಗಿತ್ತು. ತ್ರಿಮೂರ್ತಿ ಥಿಯೇಟರ್ ಪರವಾಗಿಲ್ಲ, ಏನು ಅಷ್ಟೊಂದು ಮಲ್ಟಿಪ್ಲೆಕ್ಸ್ ಅಲ್ಲದೆ ಹೋದ್ರೂ
ಒಂದು ರೇಂಜಿಗೆ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು, ಕಂಫರ್ಟಬಲ್ ಆಯಿತು. ನೀಟ್ನೆಸ್ಸು ಅಷ್ಟೇ ಚೆನ್ನಾಗಿತ್ತು. ನಾವಿಲ್ಲಿ ಟಿಕೆಟ್ ತೊಗೊಂಬಂದು ಇಲ್ಲಿ ಅವ್ರ ಹತ್ರ ತೋರಿಸ್ಬೇಕಾದ್ರೆ ಅವ್ರು ಅರ್ಧ ಕೊಡ್ತಾಯಿದ್ರು. ನಂಗೆ ಒಂದು ಡೈಲಾಗು ನೆನಪು ಬಂತು. ಕುರುಬರ ರಾಣಿ ಮೂವಿಲಿ ಅವರು ಅರ್ಧ ಕೊಡ್ತಿದ್ರಲ್ಲ, ಅದು ಡೈಲಾಗ್ ಅರ್ಥ ನಗು ಬಂತು ನನಗೆ. ಹಾಗೆ ನಾವು ನಮ್ಮ ಸೀಟಲ್ಲಿ ಕೂತ್ಕೊಂಡ್ವಿ. ಮೂವಿ ಇನ್ನೂ ಸ್ಟಾರ್ಟ್ ಆಗಕ್ಕೆ ಇನ್ನೊಂದು 5 ನಿಮಿಷ 10 ನಿಮಿಷ ಅಂತ ಹೇಳ್ತಾಯಿದ್ರು. ನಾನು ನನ್ನೇ ನೋಡಿ ಹೇಳ್ತಾ ಇದ್ದೆ, ನಗು ಬರ್ತಾ ಇದೆ ನಮ್ಮ ದೇವರ ಥರ ಅಂತ. ಅಂತೂ ಇಂತೂ ಮೂವಿ ಸ್ಟಾರ್ಟ್ ಆಯಿತು. ಇಲ್ಲಿ ಇಲ್ಲಿ ಹುಡುಗರಿಗಿಂತ ಹುಡುಗಿರೇ ಸುದೀಪ್ ಸರ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅನಿಸ್ತಾ ಇತ್ತು. ಅವರೇ ಜಾಸ್ತಿ ಕಿರಿಚ್ತಾ ಇದ್ರು ಮೂವಿ ಸ್ಟಾರ್ಟ್ ಆದಾಗ. ಇದರಲ್ಲಂತೂ ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೆ. ನೋಡ್ಬೇಕಂತ ಬಂದು ಮ್ಯಾಕ್ಸ್ ನೋಡಿದ್ದು ತುಂಬಾ ಚೆನ್ನಾಗಿ ಖುಷಿ ಅನಿಸ್ತು. ಅಷ್ಟು ಚೆನ್ನಾಗಿತ್ತು ಸುದೀಪ್ ಸರ್ ಎಂಟ್ರಿ. ಓವರ್ ಆಲ್ ಮೂವಿ ಚೆನ್ನಾಗಿತ್ತು. ನನಗೆ ಈ ಫೈಟಿಂಗ್ ಸೀನ್ ಅಂತೂ ಮಸ್ತ್ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಮೂವಿ. ನೋಡಿಲ್ಲ ಅಂದರೆ ನೋಡಿ. 5 ಸ್ಟಾರ್ನಲ್ಲಿ ನಾವು ಚಿಕನ್ ತಿಂದ್ಕೊಂಡು ಇಲ್ಲೊಂದು ನಾಯಿ ಮರಿ ಇಷ್ಟ ಆಯಿತು. ಹಾಗೆ ಮಸಾಲೆ ಪುರಿ ತಿಂದು ಈ ವಿಡಿಯೋನ ಇಲ್ಲಿ